ಪಡೆ ಮೇಲೆ ಕಾಂಗ್ರೆಸ್ ಕೊರೋನಾ ಅಸ್ತ್ರವನ್ನ ಹೇರಿದೆ. ಸಿಎಂಗೆ ಹಗರಣದ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಈ ಹಿಂದೆ ಮೊದಲ ಮಧ್ಯಂತರ ವರದಿ ಸಲ್ಲಿಕೆ ಮಾಡಲಾಗಿತ್ತು. ಕಾಂಗ್ರೆಸ್ಗೆ ಈಗ ಬಿಜೆಪಿಯ ವಿರುದ್ಧ ಕೊರೋನಾ ಬ್ರಹ್ಮಾಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ಹಾಗಾಗಿ ಒಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು ಅಂತ ಸರ್ಕಾರ ಕೂಡ ಸಮರವನ್ನ ಸಾರಿದೆ. ಬಿಜೆಪಿ ನಾಯಕರಿಗೆ ಶುರುವಾಗಿದೆ ಕೋವಿಡ್ ಹಗರಣದ ಸಂಕಷ್ಟ. ಹಾಗಾದ್ರೆ ಯಾವ್ಯಾವ ನಾಯಕರಿಗೆ? ನಿವೃತ್ತ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರ ಆಯೋಗದಿಂದ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಮೊದಲು ಸಲ್ಲಿಸಿದಂತಹ ಮೊದಲ ಮಧ್ಯಂತರ ವರದಿಯಲ್ಲಿ ಸಾಕಷ್ಟು ಶಿಫಾರಸುಗಳನ್ನು ಮಾಡಲಾಗಿತ್ತು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರು ಎರಡನೇ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಲವು ಶಿಫಾರಸುಗಳನ್ನು ಮೊದಲೇ ಮಾಡಿದ್ರು. ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ಹೆಸರನ್ನು ಕಮಿಟಿ ಪ್ರಸ್ತಾಪ ಮಾಡಿತ್ತು. ನೋಡಿ, ಇದಕ್ಕೆ ಒಂದು ಸಪರೇಟ್ ಆದಂಥ ಕಮಿಟಿಯನ್ನು ಮಾಡಿರ್ತಾರೆ. ಇದು ಏನೇನಾಗಿತ್ತು, ಹಗರಣಗಳು ಯಾವ ರೀತಿ ಆಗಿತ್ತು, ಎಷ್ಟು ಕೊಟ್ಟು ಎಷ್ಟು ಖರೀದಿ ಮಾಡಿದ್ರು, ಎಷ್ಟು ಅಲ್ಲಿ ಬಿಲ್ ಹಾಕಿದ್ರು, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಈಗ ಅವ್ಯವಹಾರ ಆಗಿದ್ದನ್ನು ಕಮಿಟಿ ಉಲ್ಲೇಖ ಮಾಡಿದೆ. ಈಗ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆಯನ್ನು ಮಾಡಲಾಗಿದೆ. ಸುಮಾರು 2,000 ಕೋಟಿಗಿಂತ ಹೆಚ್ಚು ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಉದಾಹರಣೆಗೆ PPE ಕಿಟ್ಟು, ಆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟು, ಆ ಕಿಟ್ಗಳಾಗಿರ್ಬೋದು, ಜೊತೆಗೆ ಮಾಸ್ಕು, ಗ್ಲೌಸು, ವೆಂಟಿಲೇಟರ್ಸ್ಗಳು, ಬೆಡ್ಗಳು, ಆಕ್ಸಿಜನ್ ಪರಿಕರಗಳು ಮತ್ತು ಕೋವಿಡ್ ನಿರ್ವಹಣೆಯಲ್ಲಿ ದೊಡ್ಡ ಹಗರಣ ಆಗಿದೆ ಅನ್ನುವಂತಹ ಆರೋಪವನ್ನು ಆಗ ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಮಾಡಿತ್ತು. ಆ ಸಂದರ್ಭದಲ್ಲಿ ಸಚಿವರು ಕೂಡ ಸಮರ್ಥನೆಯನ್ನು ಮಾಡಿಕೊಂಡಿದ್ದರು. ಕಾಂಗ್ರೆಸ್ನವ್ರು ಹೇಳಿದ್ರು, ನಮ್ಮ ಸರ್ಕಾರ ಬಂದರೆ ಎಲ್ಲ ತೆಗಿತೀವಿ ಅಂತೇಳಿ. ಹಾಗಾಗಿ BJP ಸರ್ಕಾರದ ಅವಧಿಯಲ್ಲಿನ ಒಂದೊಂದೇ ಹಗರಣಗಳನ್ನು ಸರ್ಕಾರ ಈಗ ಬಿಚ್ಚಿಡ್ತಾ ಇದೆ. ಯಡಿಯೂರಪ್ಪ ಹಾಗೆ ಶ್ರೀರಾಮುಲು ಅವ್ರಿಗೆ ಸಂಕಷ್ಟ ಎದುರಾಗುತ್ತಾ? ಹಾಗಾದರೆ ತನಿಖೆಗೆ ಒಳಪಡಿಸ್ತಾರಾ? SIT ರಚನೆ ಮಾಡಲಾಗುತ್ತಾ ಹಾಗಾದರೆ ತನಿಖೆಗೋಸ್ಕರ? ಯಾಕಂದರೆ ಇಲ್ಲಿ 250, 300 ರೂಪಾಯಿ, 700 ರೂಪಾಯಿವರೆಗೂ ನಮ್ಮಲ್ಲಿ PPE ಕಿಟ್ಗಳು ಸಿಗ್ತಾ ಇತ್ತು. ಆದರೆ ಅದನ್ನು ಬಿಟ್ಟು ದೇಶೀಯವಾಗಿ ಕೆಲ ಕಂಪನಿಗಳಿಂದ ಕೊಂಡುಕೊಳ್ಳೋದು ಬಿಟ್ಟು ಚೀನಾ ಮೂಲದ ಕಂಪನಿಗೆ ಇವರು ಗುತ್ತಿಗೆಯನ್ನು ಕೊಡ್ತಾರೆ. ಅದು 2,100, 2,500ವರೆಗೂ ಒಂದು PPE ಕಿಟ್ಟು, 300, 700 ರೂಪಾಯಿ ಬೆಲೆ ಬಾಳುವಂಥ ಕಿಟ್ಟು. ಹಾಗಾಗಿನೇ ಬಹಳ ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನುವಂತಹ ವರದಿಯನ್ನು ಕೊಟ್ಟಿದ್ದಾರೆ.